ನಮಗೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ, ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ. ಆ ರಾಜಕೀಯ ಪ್ರಜಾಪ್ರಭುತ್ವದ ಮೂಲಕ ಒಬ್ಬರಿಗೆ ಒಂದು ಒಂದೇ ಮುಖ್ಯ, ಒಬ್ಬರಿಗೆ ಒಂದು ಓಟು ಒಂದೇ ಮೌಲ್ಯ. ಆದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಆಗಲಿಲ್ಲ. ರಾಜಕೀಯವಾಗಿ ಒಂದು ಓಟು, ಅದು ರಾಷ್ಟ್ರಪತಿಗೂ ಒಂದೇ ಓಟು, ಅದಕ್ಕಿರ್ತಕ್ಕಂಥದ್ದು ಒಂದೇ ಮೌಲ್ಯ. ಇಲ್ಲಿ ಕೂಲಿ ಮಾಡ್ತಕ್ಕಂಥವ್ರಿಗೂ ಒಂದೇ ಓಟು, ಅದಕ್ಕೂ ಒಂದೇ ಮೌಲ್ಯ. ಸೊ ಹಾಗಾಗಿ ನಮಗೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ. ಸ್ವಾತಂತ್ರ್ಯ ಪಡೆದಿಂದ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ. ಆದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದೇ ಮೌಲ್ಯ ಅಂತ ಹೇಳಕ್ಕಾಗಲ್ಲ. ಹೇಗೆ ಒಂದು ಓಟು ಒಂದು ಮೌಲ್ಯ ಅಂತ ಇರ್ತದೆ, ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ ಅಂತ ಇರ್ತದೆ, ಅದೇ ರೀತಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಇಲ್ಲ. ನಮ್ಮಲ್ಲಿ ಅಸಮಾನತೆ ಇದೆ. ಎಲ್ಲಿವರೆಗೆ ರಾಜಕೀಯ ಪ್ರಜಾಪ್ರಭುತ್ವ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವದ ಅದರ ತಳಹದಿಯ ಮೇಲೆ ನಿಲ್ಲಲ್ಲ, ಅದು ಸ್ವಾತಂತ್ರ್ಯಕ್ಕೆ ನಮಗೆ ಸ್ವಾತಂತ್ರ್ಯ ಬಂದದಕ್ಕೆ ಅರ್ಥ ಇರಲ್ಲ. ಅದು ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದ್ದಕ್ಕೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ದಕ್ಕೆ ಅದು ಸಾರ್ಥಕ ಆಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ಇರುತ್ತೆ. ನಾವು ಸಂವಿಧಾನದಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಮೂರನ್ನ ಹೇಳ್ತೀವಿ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಒಂದಕ್ಕೊಂದು ಬೇರ್ಪಡಿಸಲಿಕ್ಕೆ ಸಾಧ್ಯನೇ ಇಲ್ಲ. ಒಂದಕ್ಕೊಂದು ಬೇರ್ಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ. ಸಮಾನತೆ ಇಲ್ಲದೆ ಸ್ವಾತಂತ್ರ್ಯ ಇಲ್ಲ, ಸ್ವಾತಂತ್ರ್ಯ ಇಲ್ಲದೆ ಸಮಾನತೆ ಇಲ್ಲ, ಸಮಾನತೆ ಇಲ್ಲದೆ ಸ್ವಾತಂತ್ರ್ಯ. ಒಂದಕ್ಕೊಂದಕ್ಕೂ ಅವು ಡಿಸ್ಕಂಡಿದೆ. ಅದಕ್ಕೆ ಸಮಾನತೆ ಇಲ್ಲದಂಥ ಸ್ವಾತಂತ್ರ್ಯ, ಭ್ರಾತೃತ್ವ ಇಲ್ಲದೆ ಇರ್ತಕ್ಕಂಥ ಸ್ವಾತಂತ್ರ್ಯ, ಅದು ಸ್ವಾತಂತ್ರ್ಯ ಇಲ್ಲ. ಅದಕ್ಕೆ ಸಮಾನತೆ ಇರಬೇಕು. ಯಾವ ಥರದ ಸಮಾನತೆ ಇರಬೇಕು? ಸಾಮಾಜಿಕ ಆರ್ಥಿಕ ಸಮಾನತೆ, ಎಲ್ಲರಿಗೂ ಸಮಾನ. ಅದಕ್ಕೆ ನಾವೇನು ಹೇಳೋದು? ಸಮಪಾಲು ಸಮಪಾಡು, ಸಮಪಾಲು ಸಮಪಾಡು. ಕುವೆಂಪು ಅವರು ಏನು ಹೇಳಿದ್ದಾರೆ ಅಂತಂದ್ರೆ, ಸರ್ವೋದಯವಾಗಲಿ ಸರ್ವರಲ್ಲಿ, ಸರ್ವೋದಯವಾಗಲಿ ಸರ್ವರಲ್ಲಿ. ನಮ್ಮ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಸಾಮಾಜಿಕ ಆರ್ಥಿಕ ಅಸಮಾನತೆ ನಿರ್ಮಾಣ ಆಗಿದೆ. ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಸಾಮಾಜಿಕ ಅಸಮಾನತೆ ನಿರ್ಮಾಣ ಆಯಿತು, ಆರ್ಥಿಕ ಅಸಮಾನತೆ ನಿರ್ಮಾಣ ಆಯಿತು. ನೂರಾರು ವರ್ಷಗಳ ಕಾಲ ಮನುಸ್ಮೃತಿಯ ಪರಿಣಾಮವಾಗಿ ಶೂದ್ರ ಜನಾಂಗ ಮಹಿಳೆಯರು
ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು. ಈ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ್ರಿಂದ ಈ ಜಾತಿ ವ್ಯವಸ್ಥೆನೇ ಕಾರಣ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದೆ. ಯಾಕಂದ್ರೆ ಮನುಸ್ಮೃತಿಯಿಂದ ಜಾತವರ್ಣ ವ್ಯವಸ್ಥೆ ನಿರ್ಮಾಣ ಆಗಿದೆ. ಈ ಜಾತಿವರ್ಣ ವ್ಯವಸ್ಥೆಯಲ್ಲಿ ಮೇಲಿನ 3 ವರ್ಣಗಳು ಜಾತಿಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಇವರು ಮಾತ್ರ ವಿದ್ಯೆ ಕಲಿಯಲಿಕ್ಕೆ ಅವಕಾಶ ಇತ್ತು, ಸಂಪತ್ತು ಗಳಿಸಲಿಕ್ಕೆ ಅವಕಾಶ ಇತ್ತು. ಆದರೆ ಇವರು ಯಾರು ಕೂಡ ಕಾಯಕ ಜೀವಿಗಳು. ನೋಡಿ, ನಿಮಗೆ ವಿಪರ್ಯಾಸ ಅಂತಂದ್ರೆ ಕಾಯಕ ಜೀವಿಗಳು ವಿದ್ಯೆ ಕಲಿಯಲಿಲ್ಲ, ಕಾಯಕ ಜೀವಿಗಳು ಆಸ್ತಿವಂತರಾಗಲಿಲ್ಲ. ಯಾರು ಕಾಯಕ ಮಾಡಲು ಅವರು ವಿದ್ಯೆ ಕಲಿಯಬೇಕು ಮತ್ತು ಆಸ್ತಿ ಅವ್ರ ಬಳಿ ಇದೆ. ನೋಡಿ, ಇದು ಈ ಮನುಸ್ಮೃತಿಯಿಂದ ಆದಂತ ವ್ಯವಸ್ಥೆ ಸಾಮರ್ಥ್ಯ. ಈ ಜಾತಿ ವ್ಯವಸ್ಥೆಯ ಪರಿಣಾಮದಿಂದ ಅಸಮಾನತೆಗಳು ಇದೆ. ಯಾರು ಅವಕಾಶಗಳಿಂದ ವಂಚಿತರಾದರು, ಯಾರು ಈ ದೇಶದ ಸಂಪತ್ತನ್ನು ಉತ್ಪಾದನೆ ಮಾಡ್ತಾ ಇದ್ರು, ಆ ಉತ್ಪಾದನೆಯನ್ನು ಅವರು ನೋಡ್ತಿಲ್ಲ. ಯಾರು ಉತ್ಪಾದನೆ ಮಾಡ್ತಾ ಇರಲಿಲ್ಲೋ ಅವರನ್ನು ತೋರಿಸ್ತಾರೆ. ಈ ಕಾರಣಕ್ಕೋಸ್ಕರ ನಮ್ಮ ದೇಶದಲ್ಲಿ ಜಾತಿ ವ್ಯವಸ್ಥೆ ಮತ್ತು ಈ ಜಾತಿ ವ್ಯವಸ್ಥೆ ಕಾರಣಕ್ಕೋಸ್ಕರ ಇವೆಲ್ಲ ಆಗುತ್ತೆ. ಹಾಗಾಗಿ ಕೆಲವೇ ಜನರ ಕೈಯಲ್ಲಿ ಆಸ್ತಿ ಶೇಖರಣೆ ಆಯಿತು, ವಿದ್ಯೆ ಕಲಿಯಲಿಕ್ಕೆ ಅವಕಾಶ ಇರಲಿಲ್ಲ. ಸೊ ಈ ಅಸಮಾನತೆಗಳು ನಿರ್ಮಾಣ. ಅದಕ್ಕೆ ಎಲ್ಲಿಯವರೆಗೆ ಅಸಮಾನತೆ ಇರ್ತದೆ ಅಲ್ಲಿವರೆಗೆ ಸ್ವಾತಂತ್ರ್ಯ ಯಶಸ್ವಿಯಾಗಿದೆ ಅಂತ ಹೇಳಕ್ಕಾಗಲ್ಲ, ಸಾರ್ಥಕ ಆಗಿದೆ ಅಂತ ಹೇಳಕ್ಕಾಗಲ್ಲ. ಅಸಮಾನತೆ ಹೋಗ್ಬೇಕು. ಅಸಮಾನತೆ ಹೋಗದೇ ಇದ್ದರೆ ಸಮಾಜದಲ್ಲಿ ಸಮಾನತೆ ಬರಲಿಕ್ಕೆ ಸಾಧ್ಯ. ನಮ್ಮ ಜಾತಿ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಗಟ್ಟಿ ಮಾಡಿಬಿಟ್ಟಿದ್ದಾರೆ ಅಂತಂದ್ರೆ, ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ. ಚಲನೆ ರಹಿತವಾದಂತ ವ್ಯವಸ್ಥೆ. ಚಲನೆ ಯಾವಾಗ ಸಿಗ್ತದಪ್ಪ ಅಂತಂದ್ರೆ, ನಮಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಚಲನೆ ಸಿಗಲಿಕ್ಕೆ ಸಾಧ್ಯ. ಇದು ಚಲನೆ ಆಗುತ್ತೆ. ಚಲನೆ ರಹಿತವಾದ ಸಮಾಜ, ನಿರ್ಜೀವವಾದಂಥ ವ್ಯವಸ್ಥೆ, ರಹಿತವಾದಂಥ ವ್ಯವಸ್ಥೆ ಆಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.